284 ದಿನದ ಬಳಿಕ ಭೂಮಿಗೆ ಬರ್ತಿದ್ದಾರೆ ಸುನಿತಾ ವಿಲಿಯಮ್ಸ್. ಹೌದು, 9 ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಸಿಲುಕಿದ್ದ ಸುನಿತಾ ವಿಲಿಯಮ್ಸ್ ಇದೀಗ ಭೂಮಿಗೆ ಮರಳುವ ಸಿದ್ಧತೆಯಲ್ಲಿದ್ದಾರೆ. ಕಳೆದ 9 ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಬೋರ್ ಸಿಲುಕಿರುವಂಥದ್ದು. ನಾಸಾ ಮತ್ತು ಸ್ಪೇಸ್ ಎಕ್ಸ್ ಜಂಟಿ ಆಪರೇಷನ್ ಸಕ್ಸಸ್ ಆಗುವ ಒಂದು ಕ್ಷಣಗಣನೆ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ISS ನಿಂದ ಭೂಮಿಯತ್ತ ಡ್ರ್ಯಾಗನ್ ನೌಕೆ ಹೊರಡಲಿದೆ. ಡ್ರ್ಯಾಗನ್ ನೌಕೆ ಭೂಮಿಯತ್ತ ಹೊರಡಲಿದ್ದು 9 ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಸಿಲುಕಿದ್ದಂತಹ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಇಬ್ಬರನ್ನು ಕೂಡ ಭೂಮಿಗೆ ಕರೆತರುವಂತಹ ಕಸರತ್ತುಗಳು ಈಗಾಗಲೇ ಶುರುವಾಗಿದೆ. ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ISS ನಿಂದ ಭೂಮಿಯತ್ತ ಹೊರಡಲಿದೆ ಡ್ರ್ಯಾಗನ್ ನೌಕೆ. ತೀವ್ರ ಕುತೂಹಲಕ್ಕೆಡೆ ಮಾಡಿಕೊಡ್ತಾ ಇರುವಂಥದ್ದು. ಯಾಕಂದ್ರೆ ಇವತ್ತು ತಡರಾತ್ರಿ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರಲಿದ್ದಾರೆ. ನಾಸಾ ಮತ್ತು ಸ್ಪೇಸ್ ಎಕ್ಸ್ ಜಂಟಿ ಆಪರೇಷನ್ ಸಕ್ಸಸ್ ಆಗಿದ್ದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ISS ನಲ್ಲಿ ಸಿಲುಕಿದ ಭಾರತ ಮೂಲದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತು ನಾಸಾದ ಬಾಹ್ಯಾಕಾಶಯಾನಿ ಬುಚ್ ವಿಲ್ಮೋರ್ ಭಾರತೀಯ ಕಾಲಮಾನ ಬುಧವಾರ ಮುಂಜಾನೆ 3 ಗಂಟೆಗೆ ಭೂಮಿಗೆ ಮರಳಲಿದ್ದಾರೆ. ಎಲ್ಲವೂ ಪೂರ್ವ ಯೋಜನೆಯಂತೆ ನಡೆದರೆ ಸುನಿತಾ ಮತ್ತು ಬುಚ್ ವಿಲ್ಮೋರ್ ಜೊತೆಗೆ ರಷ್ಯಾದ ಅಲೆಕ್ಸಾಂಡರ್ ಗೋರ್ಬುನೋವ್ ಮತ್ತು ಅಮೆರಿಕಾದ ನಿಕ್ ಹೆಗ್ ಕೂಡ ಆಕಾಶದಿಂದ ಧರೆಗಿಳಿಯಲಿದ್ದಾರೆ. ಈ 4 ಗಗನಯಾತ್ರಿಗಳನ್ನು ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಕಂಪನಿಯ ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ ಭೂಮಿಗೆ ಕರೆತರಲಿದೆ ಅಂತ ಈಗಾಗಲೇ ಅಮೆರಿಕ ಬಾಹ್ಯಾಕಾಶ ಸಂಸ್ಥೆ ನಾಸಾ ಮಾಹಿತಿಯನ್ನ ನೀಡಿರುವಂಥದ್ದು. ಹಾಗಾಗಿ ಭಾರತೀಯ ಕಾಲಮಾನ ಇವತ್ತು ಬೆಳಗ್ಗೆ 8:30ಕ್ಕೆ ISS ನಿಂದ ನೌಕೆ ಹೊರಡಲಿದೆ. ಇನ್ನು ಬುಧವಾರ ಮುಂಜಾನೆ 3 ಗಂಟೆಗೆ ಫ್ಲೋರಿಡಾದ ಸಮುದ್ರದ ಮೇಲೆ ನೌಕೆ ಇಳಿಯಲಿದೆ. ಅಲ್ಲಿಂದ ವಿಶೇಷ ದೋಣಿಗಳ ಮೂಲಕ ಕರಾವಳಿಗೆ ಆಗಮಿಸುತ್ತಿದ್ದಾರೆ. ಇದರ ಸಂಪೂರ್ಣ ಪ್ರಕ್ರಿಯೆಯನ್ನು ನಾಸಾ ನೇರ ಪ್ರಸಾರವನ್ನು ಮಾಡಲಿದೆ. ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ ಇತ್ತೀಚೆಗೆ ಫ್ಲೋರಿಯಾದ ಕೆನಡಿ ಬಾಹ್ಯಾಕಾಶ ನೆಲೆಯಿಂದ ಉಡ್ಡಯನಗೊಂಡ 29 ಗಂಟೆಗಳ ಬಳಿಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿತ್ತು. ISS ನಿಂದ ಭೂಮಿಯತ್ತ ಹೊರಡಲಿದೆ ಡ್ರ್ಯಾಗನ್ ನೌಕೆ. ಇವತ್ತು ತಡರಾತ್ರಿ ಭೂಮಿಗೆ ತಲುಪಲಿದ್ದಾರೆ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್. ISSಗೆ ಸೇರ್ಪಡೆಯಾಗಿರುವಂತಹ ಸ್ಪೇಸ್ ಎಕ್ಸ್ ಲಾಂಚ್ ಕ್ರೂ ಈ ವೇಳೆ ಇಬ್ಬರು ಗಗನಯಾತ್ರಿಗಳನ್ನು ಕರೆತರುವಂತಹ ಒಂದು ನಿಟ್ಟಿನಲ್ಲಿ ಮುಂದಾಗ್ತಾ ಇರುವಂತದ್ದು. ISSಗೆ ಸೇರ್ಪಡೆಯಾಗಿರುವಂತಹ ಸ್ಪೇಸ್ ಎಕ್ಸ್ ಲಾಂಚ್ ಕ್ರೂ 10 ಮಿಷನ್ ಈಗಾಗಲೇ ISSಗೆ 4 ಗಗನಯಾತ್ರಿಗಳು ತಲುಪಿಯಾಗಿದೆ. ಇನ್ನು ಸುನಿತಾ ವಿಲಿಯಮ್ಸ್ ಮತ್ತು ವಿಚ್ಮೋರ್ ಇಬ್ಬರನ್ನು ಭೂಮಿಗೆ ಕರೆತರುವಂತಹ ಒಂದು ಪ್ರಕ್ರಿಯೆಗಳನ್ನ ಮುಂದುವರಿಸಿರುವಂಥದ್ದು. ಇವತ್ತು ತಡರಾತ್ರಿ ಭೂಮಿಯನ್ನ ತಲುಪಲಿದ್ದಾರೆ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಇಬ್ಬರು ಕೂಡ. ನೋಡಿ, 8 ದಿನಗಳ ಒಂದು ಬಾಹ್ಯಾಕಾಶ ಸುನಿತಾ ವಿಲಿಯಮ್ಸ್ ಮತ್ತು ಈ ವೇಳೆ ವಿಚ್ಮೋರ್ ಇಬ್ಬರು ಕೂಡ 8 ದಿನಗಳಿಗೆ ಅಂತ ಹೋದಂಥವರು. ಬಾಹ್ಯಾಕಾಶ ಸಂಸ್ಥೆ ನಾಸಾ ಹಾಗೂ ಖಾಸಗಿ ಸಂಸ್ಥೆಯಾದ ಬೋಯಿಂಗ್ ಜಂಟಿಯಾಗಿ ಸಿಬ್ಬಂದಿ ಸಮೇತ ಉಡ್ಡಯನ ಪರೀಕ್ಷೆಗೆ ಮುಂದಾಗಿದ್ದು ಸುನಿತಾ ವಿಲಿಯಮ್ಸ್ ಮತ್ತು ಇನ್ನೋರ್ವ ಗಗನಯಾತ್ರಿ ಬುಚ್ ವಿಲ್ಮೋರ್ ಅವರನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಕಳುಹಿಸಲು ನಿರ್ಧಾರವನ್ನು ಮಾಡಲಾಯಿತು. ಇದರ ಭಾಗವಾಗಿ ಬೋಯಿಂಗ್ ನಿರ್ಮಿಸಿದ ಸ್ಟಾರ್ಲೈನರ್ ಬಾಹ್ಯಾಕಾಶ ನೌಕೆ ಇವರಿಬ್ಬರನ್ನ ಹೊತ್ತು 2024 ಜೂನ್ 5ನೇ ತಾರೀಕು ಗಗನಕ್ಕೆ ಚಿಮ್ಮಿತ್ತು. ಇನ್ನು ಅವರನ್ನ ಕರೆತರುವಂತಹ ಒಂದು ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನೋದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಕಳೆದ 9 ತಿಂಗಳಿಂದ ಬಾಹ್ಯಾಕಾಶದಲ್ಲಿರುವಂಥದ್ದು. ಅವರನ್ನ ಕರೆತರುವಂತಹ ಪ್ರಕ್ರಿಯೆಗಳು, ಆ ಸಿದ್ಧತೆಗಳು ಯಾವ ರೀತಿ ನಡೆದಿದೆ ಅಂತ. ಎಸ್ ವಸಂತ, ವಿಜ್ಞಾನ ಲೋಕ ಒಂದು ಅದ್ಭುತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಮ್ಮೆ ಅದರ ಸತ್ಯಾನ್ವೇಷಣೆಗೆ ಏನಾದ್ರೂ ಇಳಿದ್ರೆ ಸಾಗರಕ್ಕಿಂತ ಮಿಗಿಲಾಗದ್ ಕಾಣಿಸುತ್ತೆ. ಹುಡುಕಿದಷ್ಟು ಶೋಧಿಸಿದಷ್ಟು ಮುಗಿಯದ ಅಧ್ಯಯನ ಈ ವಿಜ್ಞಾನ. ಅದರಲ್ಲೂ ಕೂಡ ಖಗೋಳ ವಿಜ್ಞಾನ ಅದೊಂಥರ ಮತ್ತೊಂದು ಲೋಕ. ಎಷ್ಟು ಸತ್ಯಾನ್ವೇಷಣೆ ಮಾಡಿದ್ರೂ ಕೂಡ ಅಲ್ಲಿ
ಇನ್ನಷ್ಟು ರಿಸರ್ಚ್ ಮಾಡಬೇಕು ಅನ್ನೋ ವಿಚಾರಗಳು ತುಂಬಾ ಇರುತ್ತೆ. ಭೂಮಿಯಿಂದ ಆಕಾಶಕ್ಕೆ ಜಿಗಿದು ಅಲ್ಲೇ ಠಿಕಾಣಿ ಹೂಡಿ ವರ್ಷಾನ್ಗಟ್ಲೆ ಅಲ್ಲೇ ವಾಸ ಮಾಡಿದಂಥ ಉದಾಹರಣೆ ಕೂಡ ಇದೆ. ಅದೇ ಸಾಲಿನಲ್ಲಿ ಕೇವಲ 8 ದಿನಕ್ಕೆ ಅಂತ ಅಧ್ಯಯನಕ್ಕೆ ಹೋಗಿದ್ದಂಥ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು 9 ತಿಂಗಳಾದ್ರೂ ಕೂಡ ಇನ್ನೂ ಕೂಡ ಭೂಮಿಗೆ ವಾಪಸ್ ಬಂದಿಲ್ಲ. ಇವತ್ತು ಮಧ್ಯರಾತ್ರಿ ಅಂದ್ರೆ ಬುಧವಾರಕ್ಕೆ ಸೇರ್ಪಡೆ ಆಗುತ್ತೆ, 3:29ಕ್ಕೆ ಅವರು ಭೂಮಿಗೆ ವಾಪಸ್ ಬರ್ತಾರೆ ಅನ್ನೋ ವಿಚಾರ ಬೆಳಕಿಗೆ ಬರ್ತಾ ಇದೆ. ಇನ್ನು ನಾಸಾ ಮತ್ತು ಸ್ಪೇಸ್ ಎಕ್ಸ್ ನಲ್ಲಿ ನಿರಂತರವಾಗಿ ಶ್ರಮ ವಹಿಸಿ ನಾಳೆ ಭೂಮಿಗೆ ಅವ್ರು ಬರ್ತಾ ಇದ್ದಾರೆ. ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಬಾಹ್ಯಾಕಾಶ ವಾಸಕ್ಕೆ ಕೊನೆ ಬೀಳ್ತಾ ಇದೆ ನಾಳೆ. ಇನ್ನು ಒಂದಷ್ಟು ವಿಚಾರವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಅಮೆರಿಕಾದ ಗಗನಯಾತ್ರಿಗಳು ಭಾರತೀಯರಲ್ಲದೆ ಇಡೀ ವಿಶ್ವವೇ ಈ ಕ್ಷಣಕ್ಕಾಗಿ ಕಾದು ಕುಳಿತಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹೋಗಿ ಅಲ್ಲೇ ಲಾಕ್ ಆಗಿದ್ರು ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು. ಇನ್ನೇನು ಭೂಮಿಗೆ ಕೆಲವೇ ಕ್ಷಣಗಳಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಅಮೆರಿಕಾದ ಗಗನಯಾತ್ರಿಗಳಾದಂತಹ ಸುನಿತಾ ಮತ್ತು ಬುಚ್ ಅವರು 2024 ಜೂನ್ 5ರಂದು ಬಾಹ್ಯಾಕಾಶಕ್ಕೆ ಅಂತ ಗಗನಯಾನಕ್ಕೆ ಹೋಗಿದ್ರು. ಜೂನ್ 6ಕ್ಕೆ ಬಾಹ್ಯಾಕಾಶವನ್ನ ತಲುಪಿದ್ರು ಅವರು. ಅಮೆರಿಕಾದ ಸ್ಟಾರ್ ಲೈನರ್ CST-100 ಗಗನ ನೌಕೆ ಅವರನ್ನ ಕೊಂಡೊಯ್ದಿತ್ತು. ನಾಸಾದವ್ರು ಅನ್ಕೊಂಡಂತೆ ಎಲ್ಲ ಕೂಡ ಆಗಿದ್ರೆ ಅದೇ 2024ರ ಜೂನ್ 14 ಅಂದ್ರೆ ಜೂನ್ 5ರಂದು ಇವ್ರು ಹೋಗಿರ್ತಾರೆ. ಜೂನ್ 14 ಅವರು ವಾಪಸ್ ಆಗ್ಬೇಕಾಗಿರುತ್ತೆ. ವಿಲಿಯಮ್ಸ್ ಭೂಮಿಗೆ ವಾಪಸ್ ಆಗಬೇಕಿತ್ತು, ಆದ್ರೆ ಹಲವು ತಾಂತ್ರಿಕ ತೊಂದರೆಗಳುಂಟಾಗಿ ಜೊತೆಗೆ ಹೀಲಿಯಂ ಲೀಕ್ ಆಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿಯೇ ಬಚ್ ವಿಲ್ಮೋರ್ ಮತ್ತು ಸುನಿತಾ ವಿಲಿಯಮ್ಸ್ ಅವರು ಉಳಿಬೇಕಾಯ್ತು. 8 ದಿನಕ್ಕಂತ ಹೋಗಿ ಸುಮಾರು 9 ತಿಂಗಳು ಅವ್ರು ಅಲ್ಲೇ ಉಳ್ಕೊಳ್ಳುವಂಥ ಪರಿಸ್ಥಿತಿ ಉಂಟಾಯ್ತು. ಇದ್ಯಾಕಪ್ಪ ಅಂತಂದ್ರೆ ಹೀಲಿಯಂ ಲೀಕ್ ಆಗಿ ಅಂತ. ಗಗನಯಾನ ಮಾಡುವಂಥ ಸರ್ವಿಸ್ ಮಾಡ್ಯೂಲ್ ಮತ್ತು ಕ್ಯೂ ಮಾಡ್ಯೂಲ್ನಲ್ಲಿ ಕುಳಿತುಕೊಂಡು ಇವರು ಹೊರಡ್ತಾರೆ ಗಗನಯಾತ್ರಿಗಳು. ಆದರೆ ಭೂಮಿಗೆ ವಾಪಸ್ ಬರೋ ಸಂದರ್ಭದಲ್ಲಿ ಸ್ಪೇಸ್ ಶಟಲ್ ಅಲ್ಲಿ ಕೂತ್ಕೊಂಡು ಅವ್ರು ವಾಪಸ್ ಬರಬೇಕಾಗತ್ತೆ. ಇದು ಒಂದು ರಾಕೆಟ್ನ ಒಂದು ಭಾಗ ಆಗಿರುತ್ತೆ. ಇದು ನಾಸಾ ಮಾಡ್ಕೊಂಡಿದ್ದಂಥ ಪ್ಲಾನ್. ಆದರೆ ಹೀಲಿಯಂ ಲೀಕ್ ಆಗಿ ಡಿಡಕ್ಷನ್ ಆಗಿದ್ರಿಂದ ಸುನಿತಾ ಮತ್ತು ಬಚ್ ವಾಪಸ್ ಬರೋದಕ್ಕೆ ಸಮಸ್ಯೆ ಆಯಿತು. ಸುಮಾರು 408 ಕಿಲೋಮೀಟರ್ ದೂರದಲ್ಲಿರುವಂತಹ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಗುರುತ್ವಾಕರ್ಷಣೆಯ ಬಲ 0 ಆಗಿರುತ್ತೆ. ಹೀಗಾಗಿ ಇಲ್ಲಿ ಹೀಲಿಯಂ ಸಹಾಯದಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪೂರೈಕೆಯನ್ನ ಮಾಡಲಾಗತ್ತೆ. ನೌಕೆಯಲ್ಲಿರೋ ಇಂಧನ ಹೊರ ಬರಬೇಕಾದ್ರೆ ಪ್ರೆಷರ್ ರೈಸ್ ಮಾಡಬೇಕಾಗತ್ತೆ. ಆದ್ರೆ ಪ್ರೆಷರ್ ರೈಸ್ ಮಾಡೋದಕ್ಕೆ ಹೀಲಿಯಂ ಅವಶ್ಯಕತೆ ಇರುತ್ತೆ. ಆದ್ರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಹೀಲಿಯಂ ಲೀಕ್ ಆಗೋದ್ರ ಮೂಲಕ ಪ್ರೆಷರ್ ರೈಸ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ 8 ದಿನಕ್ಕೆ ವಾಪಸ್ ಬರಬೇಕಾದಂಥವ್ರು 9 ತಿಂಗಳು ಅಲ್ಲೇ ಇರಬೇಕಾಯ್ತು. ಹೀಲಿಯಂ ಲೀಕ್ ಆದ ಕಾರಣದಿಂದಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಸಮಸ್ಯೆ ಆಯಿತು. ಸಾಮಾನ್ಯವಾಗಿ ಹೀಲಿಯಂ ಲೀಕ್ ಆಗೋದು ದೊಡ್ಡ ಸಮಸ್ಯೆ ಆಗಲ್ಲ. ಆದರೆ ಸುನಿತಾ ವಿಲಿಯಮ್ಸ್ ಇದ್ದ ಗಗನ ನೌಕೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೀಲಿಯಂ ಲೀಕ್ ಆಗಿದ್ರಿಂದ ದೊಡ್ಡ ಸಮಸ್ಯೆ ಆಯಿತು. 9 ತಿಂಗಳು ಅವ್ರು ಅಲ್ಲೇ ಇರಬೇಕಾಯ್ತು. ಗಗನಯಾನ ಮಾಡುವಂತಹ ಸರ್ವಿಸ್ ಮಾಡ್ಯೂಲ್ ಮತ್ತು ಕ್ಯೂ ಮಾಡ್ಯೂಲ್ ಏನಿರುತ್ತೆ ಅಲ್ಲಿ ಕುಳಿತುಕೊಂಡು ವಾಪಸ್ ಬರುವಂಥ ಸಂದರ್ಭದಲ್ಲಿ ಹೀಲಿಯಂ ಲೀಕ್ ಆಗಿ ಇವರು ಎಕ್ಸ್ಟ್ರಾ ಪ್ರೆಷರ್ ಕ್ರಿಯೇಟ್ ಮಾಡೋದಕ್ಕೆ ಆಗದೆ ಅದು ಫೇಲ್ಯೂರ್ ಆಗಿ ಸುಮಾರು 9 ತಿಂಗಳು ಅವ್ರು ಇರಬೇಕಾಯ್ತು. ಇನ್ನು ಯಾವಾಗ ವಾಪಸ್ ಬರ್ತಾರೆ ಇವರು ಅಂತ ಗಮನಿಸೋದಾದ್ರೆ ಗಗನಯಾತ್ರಿಗಳು ಇವತ್ತು ಅಮೆರಿಕಕ್ಕೆ ಬಂದಿಳಿತಾರೆ. ಭಾರತ ಇದನ್ನ ಕಾಣೋದಕ್ಕೂ ಕೂಡ ಕಾಯ್ತಾ ಇರುವಂಥದ್ದು. ಕೇವಲ ಭಾರತ ಅಲ್ಲ, ವಿಶ್ವದಾದ್ಯಂತ ಜನ ಎದುರು ನೋಡ್ತಾ ಇದ್ದಾರೆ. ಇವತ್ತು ಸಂಜೆ 5:57ಕ್ಕೆ ಭೂಮಿಗೆ ಬಂದಿಳಿತಾ ಇದ್ದಾರೆ. ಇದು ಅಮೆರಿಕ ಕಾಲಮಾನ. ಇನ್ನು ನಮ್ಮ ಕಾಲಮಾನದಲ್ಲಿ, ಭಾರತೀಯ ಕಾಲಮಾನದಲ್ಲಿ ನೋಡೋದಾದ್ರೆ 9 ಗಂಟೆಯ ವ್ಯತ್ಯಾಸ ಇದೆ. ಅಂದ್ರೆ ಬುಧವಾರ ಬೆಳಗ್ಗೆ, ಅಂದ್ರೆ ನಾಳೆ, ಅಂದ್ರೆ ಇವತ್ತಿನ ಮಧ್ಯರಾತ್ರಿ ಬರುವಂಥದ್ದು, ಅದು ಬುಧವಾರಕ್ಕೆ ಸೇರ್ಪಡೆ ಆಗುತ್ತೆ. 3:27 ಅವರು ಭೂಮಿಗೆ ಬರ್ತಾ ಇದ್ದಾರೆ. ನಾಸಾ ನೀಡಿರುವಂತಹ ಮಾಹಿತಿ ಪ್ರಕಾರ ನಾವು ಗಮನಿಸೋದಾದ್ರೆ ವಸಂತ್, ಫ್ಲೋರಿಡಾ ಕೋಸ್ಟಿಗೆ ಅವರು ಬಂದಿಳಿಲಿದ್ದಾರೆ ಅನ್ನೋ ವಿಚಾರ ಇದೆ. ಅಂದ್ರೆ ಸಮುದ್ರಕ್ಕೆ ಬಂದಿಳಿತಾ ಇರುವಂಥದ್ದು. ಗಗನಯಾತ್ರಿಗಳು ಒಂದು ಸುರಕ್ಷಿತವಾಗಿ ಕರೆತರುವಂತಹ ರೋಚಕ ಕಾರ್ಯಾಚರಣೆ ನಾವು ಕೂಡ ಕಣ್ತುಂಬಿಕೊಳ್ಬಹುದು. ನಾಸಾ ತನ್ನ ವೆಬ್ಸೈಟ್ನಲ್ಲಿ ನೇರ ಪ್ರಸಾರವನ್ನು ಕೂಡ ಕೊಡುತ್ತೆ.
ನಾವು ಮೊನ್ನೆ ಅಷ್ಟೇ ಜೂನ್ 14ರಂದು ಈಗಾಗಲೇ ಇಲ್ಲಿಂದ 4 ಜನ ಗಗನಯಾತ್ರಿಗಳು ಹೋಗಿದ್ರು. ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ಅವರನ್ನ ಭೇಟಿ ಮಾಡಿದ್ದಾರೆ. ಆ ಒಂದು ವಿಡಿಯೋ ಕೂಡ ನಾಸಾ ರಿಲೀಸ್ ಮಾಡಿತ್ತು, ಅದನ್ನು ಕೂಡ ನಾವು ನೋಡಿದೀವಿ. ಅದೇ ರೀತಿಯಾಗಿ ನಾವು ನಾಸಾ ವೆಬ್ಸೈಟ್ ಅನ್ನ ನೇರ ಪ್ರಸಾರ ಕೊಟ್ಟಿರತ್ತೆ. ನಾವು ಕೂಡ ಅವರು ಬಂದು ಭೂಮಿಗೆ ಇಳಿಯುವಂಥದ್ದನ್ನ ಕಣ್ತುಂಬಿಕೊಳ್ಳಬಹುದು. ಇನ್ನು ಜೂನ್ 5, 2024ರಂದು ಕೇವಲ 8 ದಿನಕ್ಕೆ ಅಂತ ಹೋದಂಥವ್ರು 9 ತಿಂಗಳ ನಂತರ ಬರ್ತಾ ಇದ್ದಾರೆ. ಹಲವು ಭಾರತೀಯರು ಜೊತೆಗೆ ದೇಶದಾದ್ಯಂತ ವಿಶ್ವದಾದ್ಯಂತ ಕೋಟಿ ಕೋಟಿ ಜನ ಪ್ರಾರ್ಥನೆ ಸಲ್ಲಿಸಿದ್ರು. ವಿಜ್ಞಾನಿಗಳ ಪ್ರತಿಫಲವಾಗಿ ಇವತ್ತು ಸುನಿತಾ ಮತ್ತು ವಿಲ್ಮೋರ್ ಭೂಮಿಗೆ ವಾಪಸ್ ಆಗ್ತಾ ಇದ್ದಾರೆ. ವಸಂತ, ಸುಮ್ಮನೆ ನಾವು ಗಮನಿಸೋದಾದ್ರೆ ಈಗ ನಾವು ಹೇಳ್ತಾ ಇದೀವಿ 9 ತಿಂಗಳು ಇದ್ರು 8 ದಿನಕ್ಕೆ ಹೋಗಿ ಅಂತ. ಈ ಮುಂಚೆಯೂ ಕೂಡ ಹಲವು ಜನ 1 ವಾರಕ್ಕೆ ಹೋಗಿ ಅಥವಾ 1 ತಿಂಗಳಿಗೆ ಹೋಗಿ ಸುಮಾರು ವರ್ಷಗಟ್ಟಲೆ ಇರುವಂತ ಉದಾಹರಣೆ ಇದೆ. ಅದನ್ನ ನಾವು ಗಮನಿಸೋದಾದ್ರೆ ಸ್ಟ್ಯಾಕ್ ಕೆನ್ಲಿ ಬಾಹ್ಯಾಕಾಶದಲ್ಲಿ ಒಟ್ಟು 520 ದಿನ ಕಳೆದಿದ್ರು. ಹಾಗೆ ಪೆಗ್ಗಿ ವಿಟ್ಸನ್ ಅನ್ನೋರು 665 ದಿನ, ಜೆಫಿ ವಿಲಿಯಮ್ಸ್ ಅನ್ನೋರು 543 ದಿನ ಸ್ಪೇಸ್ ನಲ್ಲೇ ಕಳೆದಿದ್ರು. ಕ್ರಿಸ್ಟಿನಾ ಕೋಚ್ ಬಾಹ್ಯಾಕಾಶದಲ್ಲಿ ಸುಮಾರು 328 ದಿನ ಕಾಲವನ್ನ ಕಳೆದಿದ್ರು. ಬಹುಶಃ ಇವ್ರದು ನಾವೆಲ್ಲ ಅನ್ಕೊಂಡಿದ್ವಿ 9 ತಿಂಗಳಿದ್ದಾರೆ, ಅತಿ ಹೆಚ್ಚು ದಿನಗಳು ಬಾಹ್ಯಾಕಾಶದಲ್ಲಿ ಇರುವಂಥವ್ರು ಸುನಿತಾ ಮತ್ತು ಬುಚ್ ಅಂತ. ಆದ್ರೆ ಅಲ್ಲ, ಸುಮಾರು ವರ್ಷಗಳ ಗಟ್ಲೆ ಭೂಮಿಯನ್ನ ಬಿಟ್ಟು ಬಾಹ್ಯಾಕಾಶದಲ್ಲಿ ಇರುವಂಥವ್ರು ಇದ್ದಾರೆ. ಅದರಲ್ಲೂ ಪೆಗ್ಗಿ ವಿಟ್ಸನ್ ಅನ್ನೋರು ಸುಮಾರು 665 ದಿನ, ಅಂದ್ರೆ 2 ವರ್ಷಕ್ಕೂ ಅಧಿಕ ದಿನಗಳು ಅವರು ಅಲ್ಲಿ ಕಳೆದಿದ್ರು. ಬಹುಶಃ ಪ್ರತಿಯೊಬ್ಬರ ಪ್ರಾರ್ಥನೆ ಕೂಡ, ಇದು ನಾಸಾ ಮಾಡ್ತಾ ಇರೋದ್ರಿಂದ ಭಾರತೀಯರಷ್ಟೇ ಅಲ್ಲ ಅಥವಾ ಅಮೆರಿಕಾದವರಷ್ಟೇ ಅಲ್ಲ, ವಿಶ್ವದಾದ್ಯಂತ ಜನ ಎದುರು ನೋಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಒಂದು ಅಹಿತಕರ ಘಟನೆ ನಡೆದೆ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ಅವರು ವಾಪಸ್ ಸೇಫ್ ಆಗಿ ಭೂಮಿಗೆ ಬರಬೇಕು ಅನ್ನೋದೇ ಎಲ್ಲರ ಆಶಯವಾಗಿರುವಂಥದ್ದು. ಅದು ಸಕ್ಸಸ್ಫುಲ್ ಆಗಿ ಆಗ್ಲಿ ಅಂತ ಒಂದಷ್ಟು ಪ್ರಾರ್ಥನೆಗಳು ನಡೀತಾ ಇದೆ. ಅದರ ಜೊತೆಗೆ ಒಂದಿಷ್ಟು ವಿಜ್ಞಾನಿಗಳು ಹಗಲು ರಾತ್ರಿ ಅಂದೆ ನಾಸಾ ಒಂದು ಸ್ಪೇಸ್ ಕ್ರಾಫ್ಟ್ ಏನಿದೆ ಅಲ್ಲಿ ಕೂತು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂಥದ್ದು. 3ವರೆಗೆ ಅಂದ್ರೆ ಬೆಳಗಿನ ಜಾವ, ಅದು ಬುಧವಾರಕ್ಕೆ ಸೇರ್ಪಡೆ ಆಗುತ್ತೆ. ಬೆಳಗಿನ ಜಾವ 3ವರೆವರೆಗೂ ಕಾದು ನೋಡಿದ್ರೆ ನಾವು ಕೂಡ ನಾಸಾದ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲಿ ನೋಡಿದ್ರೆ ನೇರ ಪ್ರಸಾರ ಕೂಡ ನಮಗೆ ಸಿಗುವಂಥದ್ದು. ವಸಂತ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ವಿದ್ಯಾ. ನಿಜ, ಇಡೀ ಭಾರತೀಯರಷ್ಟೇ ಅಲ್ಲ, ಅಮೇರಿಕನ್ನರಷ್ಟೇ ಅಲ್ಲ, ಇಡೀ ವಿಶ್ವವೇ ಈ ಒಂದು ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಇಬ್ಬರನ್ನು ಕೂಡ ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಗೆ ಕರೆತರುವಂಥ ಒಂದು ಪ್ರಕ್ರಿಯೆಗೆ ಮುಂದಾಗಿರುವಂಥ ನಾಸಾದ ಈ ಒಂದು ಬಹುದೊಡ್ಡ ಸವಾಲು, ಈ ಚಾಲೆಂಜಿಂಗ್ ಏನು ಸ್ವೀಕರಿಸಿ ಅವರನ್ನ ಸುರಕ್ಷಿತವಾಗಿ ಕರೆತರುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ವಿಶ್ವದ ಕೋಟ್ಯಾಂತರ ಜನ ಅವರು ಸುರಕ್ಷಿತವಾಗಿ ವಾಪಸ್ಸಾಗಲಿ ಭೂಮಿಗೆ, ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅಂತ ಪ್ರಾರ್ಥನೆಗಳನ್ನು ಮಾಡ್ತಾ ಇರುವಂಥದ್ದು. ಸೊ ಈಗಾಗಲೇ ನೋಡಿ, ಸುನಿತಾ ವಿಲಿಯಮ್ಸ್ ಅವರು ಮತ್ತು ಬುಚ್ ವಿಲ್ಮೋರ್ ಇಬ್ಬರು ಕೂಡ ಬಾಹ್ಯಾಕಾಶದಲ್ಲೇ ಪ್ರತಿದಿನ 16 ಸೂರ್ಯೋದಯ ಹಾಗೂ 16 ಸೂರ್ಯಾಸ್ತಗಳಿಗೆ ಸಾಕ್ಷಿಯಾಗಿದ್ದರು ಅನ್ನುವಂಥದ್ದು ನಾವಿಲ್ಲಿ ನೋಡಬೇಕಾಗುತ್ತೆ. ಯಾಕೆಂದರೆ ಬಾಹ್ಯಾಕಾಶ ಅಂದಾಗಲೇ ನಮ್ಗದೊಂದು ಕೌತುಕ, ನಭೋಮಂಡಲ ಅಂತಂದಾಗ ವಿಸ್ಮಯಗಳಿಗೆ ಸಾಕ್ಷಿಯಾಗುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ನೋಡಿ, ಕೇವಲ 8 ದಿನಗಳ ಮಿಷನ್ ಒಂದರ ಭಾಗವಾಗಿ ಬಾಹ್ಯಾಕಾಶಕ್ಕೆ ಹಾರಿದ್ದಂತಹ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ 9 ತಿಂಗಳ ಬಳಿಕ ಭೂಮಿಗೆ ಮರಳುವಂತಹ ಸುಯೋಗ ಲಭಿಸಿರುವಂಥದ್ದು. ಹಲವು ತೊಡಕುಗಳ ಬಳಿಕ ಗಗನಯಾತ್ರಿ ಸುನಿತಾ ಹಾಗೂ ಬುಚ್ ವಿಲ್ಮೋರ್ ಅವರನ್ನ ಹೊತ್ತಂತಹ ಸ್ಟಾರ್ಲಿಂಗ್ ಬಾಹ್ಯಾಕಾಶ ನೌಕೆ ನಭಕ್ಕೆ ಹಾರಿ ISS ತಲುಪಿದ್ರು. ತಾಂತ್ರಿಕ ಕಾರಣಗಳಿಂದ ಅವರನ್ನ ವಾಪಸ್ ಕರ್ಕೊಂಬರ್ಲಿಕ್ಕೆ ಆಗೋದಿಲ್ಲ ಆ ಕ್ಷಣದಲ್ಲಿ, 8 ದಿನಗಳ ಅವಧಿಯಲ್ಲಿ. ಹಾಗಾಗಿ ಅವ್ರನ್ನ ಅಲ್ಲೇ ಬಿಟ್ಟು ಮರಳಬೇಕಾಗಿ ಬಂದಿತ್ತು. ಅದಾದ ನಂತರ ಅವರಿಬ್ಬರನ್ನ ಕರೆತರುವಂಥ ಪ್ರಯತ್ನಗಳು ನಾನಾ ಕಾರಣಗಳಿಂದ ಫೈಲ್ಯೂರ್ ಆದರೂ ಕೂಡ ಇದೀಗ ನಾಸಾ ಹಾಗೂ ಎಲಾನ್ ಮಸ್ಕ್ ಅವರ ಜಂಟಿ ಪರಿಶ್ರಮ ಫಲವನ್ನು ಕೊಡುವ ನಿರೀಕ್ಷೆ ಇರುವಂಥದ್ದು. ಮಾರ್ಚ್ 19 ಬುಧವಾರ ಅಂದರೆ ನಾಳೆ ಭೂಮಿಗೆ ಮರಳುವ ಸಾಧ್ಯತೆ ಇದೆ. ಅಂದರೆ ನೋಡಿ, 9 ತಿಂಗಳು ಬಾಹ್ಯಾಕಾಶದಲ್ಲಿದ್ದಂಥವ್ರು ಭೂಮಿಗೆ ಮರಳಬೇಕು ಅಂತಂದಾಗ ಭೂಮಿಯ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇಬ್ಬರಿಗೂ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಇಬ್ಬರೂ ಗಗನಯಾತ್ರಿಗಳಿಗೆ ಬಹುದೊಡ್ಡ ಸವಾಲಿದು. ಸುದೀರ್ಘ ಕಾಲ ಬಾಹ್ಯಾಕಾಶದಲ್ಲೇ ಇದ್ದ ಕಾರಣ ಭೂಮಿಗೆ ಬರ್ತಿದ್ದ ಹಾಗೆಯೇ ಆಗುವಂಥ ಬದಲಾವಣೆಗೆ ಬಾಹ್ಯಾಕಾಶ ಯಾನಿಗಳ ದೇಹ ಒಗ್ಗಿಕೊಳ್ಳೋದಕ್ಕೆ ಸಮಯ ಹಿಡಿಯುತ್ತೆ.
ಸೊ ಹಾಗಾಗಿ ಭೂಮಿಯ ಗುರುತ್ವಾಕರ್ಷಣೆಯು ದೇಹದೊಳಗಿನ ದ್ರವ ಸೇರಿದಂತೆ ಎಲ್ಲವನ್ನು ಕೂಡ ಕೆಳಗೆ ಇಳಿಯುತ್ತೆ. ಅಂದರೆ ಈ ಗ್ರಾಸಿಂಗ್ ಪವರ್ ಅಂತೀವಲ್ಲ, ಗುರುತ್ವಾಕರ್ಷಣೆಯ ಒಂದು ಕಾರಣಕ್ಕೆ ಈ ಸಂದರ್ಭದಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರ ದೇಹದಲ್ಲಿನ ದ್ರವ ಸೇರಿದಂತೆ ಎಲ್ಲವನ್ನೂ ಕೆಳಗಿಳಿಯುತ್ತೆ. ಭೂಮಿಗೆ ಬಂದಂತಹ ಸಂದರ್ಭ ಅವರ ಸ್ನಾಯುಗಳನ್ನು ವೇಗವಾಗಿ ಚಲಿಸುವುದಕ್ಕೆ ಪರಿಶ್ರಮ ಪಡಬೇಕಾಗಬಹುದು. ಇದರಿಂದಾಗಿ ಗಗನಯಾನಿಗಳಿಗೆ ಪೆನ್ಸಿಲನ್ನು ಎತ್ಕೊಳ್ಳೋದು ಕೂಡ ಕಷ್ಟ ಅಂತ ಅನ್ನಿಸ್ಬೋದು. ಹೀಗಾಗಿ ಯಾನಿಗಳು ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಸುನಿತಾ ಹಾಗೂ ಬುಚ್ ಅವರಿಗೋಸ್ಕರ ಪುನಶ್ಚೇತನ ಕಾರ್ಯಕ್ರಮ ಕೂಡ ಏರ್ಪಡಿಸಲಿದ್ದಾರೆ.